ಪ್ರಿಯ ವೀಕ್ಷಕರೇ, ತಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಅಂತಂದರೆ, ಅಕ್ಟೋಬರ್ 19ರಂದು ಗುರುಗ್ರಹವು ಮಿಥುನ ರಾಶಿಯಿಂದ ತನ್ನ ಉಚ್ಚ ಕ್ಷೇತ್ರವಾದ ಕಟಕ ರಾಶಿಗೆ ಪ್ರವೇಶ ಮಾಡ್ತಿರ್ತಾರೆ. ಹಾಗೆ ಅದೇ ಕಟಕ ರಾಶಿಯಲ್ಲಿ ಗುರು ವಕ್ರವಾಗಿ ಡಿಸೆಂಬರ್ 5ನೇ ತಾರೀಕುವರೆಗೂ ಸಂಚರಿಸಿ ಪುನಃ ಮಿಥುನ ರಾಶಿಗೆ ಮರಳಿ ಬರುವಂತಹ ಒಂದು ಸಂದರ್ಭ ಇರುತ್ತದೆ. ಪ್ರಿಯ ವೀಕ್ಷಕರೇ, ಗುರುಗ್ರಹ ಬೇರೆ ಎಲ್ಲ ಗ್ರಹಗಳ ಪರಿಣಾಮಕ್ಕಿಂತ ಅತ್ಯಂತ ಶುಭ ಫಲವನ್ನು ಪ್ರತಿಯೊಬ್ಬರಿಗೂ ನೀಡುವಂತಹ ಒಂದು ಗ್ರಹವಾಗಿ ಜಾತಕದಲ್ಲಿ ಕಂಡುಬರುತ್ತದೆ. ಗುರುಗ್ರಹ ಸೂಚಿಸುವಂಥದ್ದು ಮೊದಲಿಗೆ ವಿದ್ಯೆಗೆ ಸಂಬಂಧಪಟ್ಟಂಥದ್ದು. ಉನ್ನತ ಶಿಕ್ಷಣ ಯಾವುದೇ ರೀತಿಯಾಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಟೆಕ್ನಿಕಲ್ ಇರ್ಬೋದು, ಯಾವುದೇ ವಿದ್ಯೆಗೆ ಸಂಬಂಧಪಟ್ಟಂತೆ ಗುರುಗ್ರಹ ವಿದ್ಯಾಕಾರಕನಾಗಿ ಪ್ರತಿಯೊಬ್ಬರ ಜಾತಕದಲ್ಲೂ ಪರಿಣಾಮವಾಗಿರುತ್ತದೆ. ಈ ಸಂಚರಿಸುವ ತನ್ನ ಉಚ್ಚ ಕ್ಷೇತ್ರಕ್ಕೆ ಟೆಂಪರರಿಲಿ ಸಂಚರಿಸುವಂತಹ ಸಮಯದಲ್ಲಿ ಕೆಲವೊಂದು ರಾಶಿಗಳಿಗೆ ಒಳ್ಳೆ ಶುಭ ಫಲಗಳನ್ನು, ಇನ್ನು ಕೆಲವೊಂದಿಗೆ ಅಷ್ಟೇನು ಶುಭ ಫಲಗಳನ್ನು ಕೊಡದೇ ಇರಬಹುದು. ಮೊದಲನೆಯದಾಗಿ ಮೇಷರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ, ಧನುಸ್ಸು ರಾಶಿ, ಕುಂಭರಾಶಿ ಅಥವಾ ಮೇಷ ಲಗ್ನ, ವೃಷಭ ಲಗ್ನ, ಮಿಥುನ ಲಗ್ನ, ಕನ್ಯಾ ಲಗ್ನ, ಧನುಸ್ಸು ಲಗ್ನ, ಕುಂಭ ಲಗ್ನ, ಎಲ್ಲ ರಾಶಿ ಲಗ್ನದವರಿಗೆ ಅತ್ಯಂತ ಶುಭ ಫಲಗಳನ್ನು ಈ ಸಮಯದಲ್ಲಿ ಗುರುಗ್ರಹ ಕೊಡುವಂಥದ್ದು. ಹೇಗೆ ಅಂತೀರಾ? ಮೊದಲನೇದಾಗಿ ಪ್ರತಿಯೊಬ್ಬರಿಗೂ ವಿದ್ಯೆಯಲ್ಲಿ, ಪ್ರತಿಯೊಬ್ಬರ ವಿದ್ಯಾಭ್ಯಾಸದಲ್ಲೂ ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಳ್ಳುವಂಥದ್ದು ಆಗಿರುತ್ತದೆ. ಹಾಗೆಯೇ ಯಾರ್ಯಾರು ಇವತ್ತಿನವರೆಗೂ ನಿಮಗೆ ಹಣಕಾಸು ಬಂದಿಲ್ಲ, ಏನು ಸ್ಟ್ರಕ್ಕಾಗಿ ಹಾಗೆ ಇದೆ ಅನ್ನೋರು, ನಿಮಗೆ ಹಣಕಾಸಿನ ಫಲ ಒದಗಿ ಬರುವಂಥದ್ದು, ಆಭರಣಗಳನ್ನು ಕೊಂಡುಕೊಳ್ಳುವಂಥದ್ದು, ಮನೆ ಕೊಂಡುಕೊಳ್ಳುವಂಥದ್ದು, ವಾಹನವನ್ನು ಕೊಂಡುಕೊಳ್ಳುವಂಥದ್ದು, ಜಮೀನನ್ನು ಕೊಂಡುಕೊಳ್ಳುವಂತಹದ್ದು, ಹಾಗೂ ಭಾಳ ಮುಖ್ಯವಾಗಿ ನಿಮ್ಮ ಮದುವೆಯ ಜೀವನಕ್ಕೆ ಈ ಎಲ್ಲ ಲಗ್ನ ರಾಶಿಗಳಿಗೆ ಕಂಕಣ ಬಲವು ಕೂಡಿ ಬರುತ್ತದೆ. ಇನ್ನು ಉಳಿದ ರಾಶಿಗಳೆಂದರೆ ಕಟಕ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ, ಮೀನರಾಶಿ ಅಥವಾ ಕಟಕ ಲಗ್ನ, ಸಿಂಹ ಲಗ್ನ, ತುಲಾ ಲಗ್ನ, ವೃಶ್ಚಿಕ ಲಗ್ನ, ಮಕರ ಲಗ್ನ ಹಾಗೂ ಮೀನ ಲಗ್ನ, ಈ ರಾಶಿಯವರಿಗೆ ಅಷ್ಟೇನು ಶುಭ ಫಲ ಕೊಡದೇ ಇದ್ದರೂ ಭಾಳ ಮುಖ್ಯವಾಗಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಅಡೆತಡೆಗಳು ವ್ಯಾಪಾರದಲ್ಲಿ ಕಂಡುಬರುತ್ತದೆ. ಮದುವೆಗೆ ಸಂಬಂಧಪಟ್ಟಂತೆ ವಧುವರರು ಸರಿಯಾಗಿ ಸೆಟ್ ಆಗೋದಿಲ್ಲ, ಅದರಲ್ಲಿ
ಕನ್ಫ್ಯೂಷನ್ ಆಫ್ ಮೈಂಡ್ ಇರುತ್ತದೆ. ಹಾಗೂ ಬಹಳ ಮುಖ್ಯವಾಗಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಆಲಸ್ಯ ಅಥವಾ ಸೋಮಾರಿತನದಿಂದ ವಿದ್ಯಾರ್ಥಿಗಳು ನಿರೀಕ್ಷೆಗೆ ತಕ್ಕಂತೆ ಫಲಿತಾಂಶದ ಕೊರತೆ ಉಂಟಾಗುತ್ತದೆ. ಇವು ಈ ರಾಶಿ ಲಗ್ನಗಳಿಗೆ ಅನ್ವಯಿಸುತ್ತದೆ. ನೀವೇನು ಮಾಡಬೇಕು? ಇಷ್ಟೇ, ಒಂದು ಸಣ್ಣ ಪರಿಹಾರದ ಮೂಲಕ ಬಗೆಹರಿಸ್ಕೊಳ್ಬೋದು. ಹೇಗೆ ಅಂತೀರಾ? ದತ್ತಾತ್ರೇಯ ದೇವಸ್ಥಾನಕ್ಕೆ ಅಥವಾ ನಿಮ್ಮ ಯಾವುದಾದರೂ ಮಠದ ಗುರುಗಳಿಗೆ ಪಾದಪೂಜೆಯನ್ನು ನೆರವೇರಿಸುವ ಮೂಲಕ ನಿಮ್ಮ ಹೆಸರು ನಕ್ಷತ್ರದಲ್ಲಿ ಪೂಜೆ ಸಲ್ಲಿಸಿದರೆ ನಿಮಗೆ ಒಂದು ಸರಳ ಪರಿಹಾರವನ್ನು ಸಿಗುವಂಥದ್ದಾಗುತ್ತದೆ. ನಮಸ್ಕಾರ.